ನಮ್ಮ ಹೆಸರು ರವಿ ಅಂತ. ಇದು ಕುಣಿಗಲ್ಲಲ್ಲಿ ನಾವು ಕೋಳಿ ಸಾಕ್ತಾ ಇರೋದು, ತುಮಕೂರು ಡಿಸ್ಟಿಕ್. ಸರ್ ಎಷ್ಟು ವರ್ಷದಿಂದ ಕೋಳಿ ಸಾಗಾಣಿಕೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಒಂದು 8 ವರ್ಷದಿಂದ ಮಾಡ್ತಾಯಿದ್ದೀವಿ. ಮೊದಲು ಬೆಂಗಳೂರಲ್ಲಿ ಹೆಬ್ಬಾಳ ಫಾರಮಲ್ಲಿ ನಾಟಿ ಕೋಳಿ ಸಾಕ್ತಾಯಿದ್ವಿ. ಈಗ ಮೈಸೂರು ನಾಟಿ ಕೋಳಿ ಸಾಕ್ತಾಯಿದ್ವಿ. ಇದು 2 ವರ್ಷದಿಂದ ಸಾಕ್ತಾಯಿದ್ವಿ ಮೇಡಮ್. 2 ವರ್ಷದಿಂದ ಮೈಸೂರು ನಾಟಿ ಕೋಳಿ ಮರಿಗಳನ್ನೇ ಸಾಕ್ತಾ ಇದ್ದೀರಾ ನೀವು? ಹೌದು. ಓಕೆ ಸರ್, ಇವಾಗ ನೀವು ಮೊಟ್ಟೆ ಪರ್ಪಸ್ಸಿಗೆ ಸಾಕ್ತಿದ್ದೀರೋದಾ ಮಾಂಸದ ಪರ್ಪಸ್ಸಿಗ? ಮೇಡಮ್ ನಾವು ಮಾಂಸದ ಪರ್ಪಸ್ಗೆ ಸಾಕ್ತಾಯಿದ್ವಿ. ಮಾಂಸಕ್ಕೋಸ್ಕರ ಸಾಕ್ತಾ ಇದ್ದೀರಾ. ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡ್ಕೋತೀರಾ ಸರ್? ಮಾರ್ಕೆಟಿಂಗು ಈಗ ಇಲ್ಲೇ ನಮ್ಮಲ್ಲೇ ಬಂದು ಚಿಲ್ಲರೆ ತೊಗೊಂಡೋಗ್ತಾರೆ. ಹಾಗೂ ಇಲ್ಲಾಂದರೆ ಯಾರು ಈಗ ಹೋಲ್ಸೇಲ್ ಡೀಲರ್ಗಳು ಇರ್ತಾರೆ, ಅವರಿಗೂ ತುಂಬ್ತಾರೆ ಕೋಳಿ. ಸೊ ಸುಮಾರು 8 ವರ್ಷದಿಂದ ನೀವು ಇದು ನಾಟಿ ಕೋಳಿ ಸಾಗಾಣಿಕೆನೆ ಮಾಡ್ತಿದ್ದೀರಾ. ಹೌದು. ಈಗ 2 ವರ್ಷದಿಂದ ಬಂದು ನೀವು ಮೈಸೂರು ನಾಟಿ ಕೋಳಿ ತಗೊಂಡಿದ್ದೀರಾ. ಮುಂಚೆ ನೀವು ಹೆಬ್ಬಾಳ ನಾಟಿ ಕೋಳಿಗಳು ಸಾಕ್ತಾ ಇದ್ದೆ ಅಂತ ಹೇಳಿದ್ರೆ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಸರ್? ಅದು ಕಾಲು ಜಾಸ್ತಿ ಉದ್ದ ಬರ್ತಾಯಿತ್ತು, ಕತ್ತು ಉದ್ದ ಬರ್ತಾಯಿತ್ತು ಕೋಳಿ ಮೊದಲು ಬೆಂಗಳೂರು ಹೆಬ್ಬಾಳದ್ದು. ಇದು ನಾರ್ಮಲ್ ಆಗಿ ಪ್ಯೂರ್ ನಾಟಿ ಕೋಳಿ ಥರನೇ ಬರ್ತದೆ. ನಾಟಿ ಕೋಳಿನೇ ಇದು. ಅಂದರೆ ಮೊಟ್ಟೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ ಕೋಳಿ. ಇದು ಮೊಟ್ಟೆ ಬಂದು 5 ತಿಂಗಳಿಂದ 5.5 ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಆದರೆ ನಾವೇನು ಮಾಡ್ತೀವಿ, ಇದು ಮಟನ್ ಪರ್ಪಸ್ಗೆ ಖಾಲಿ ಮಾಡಿಬಿಡ್ತಾ ಇದ್ವಿ. ಸರ್ ಇದೆಲ್ಲ ನೀವು ವ್ಯಾಕ್ಸಿನೇಷನ್ಸ್ ಎಲ್ಲ ಯಾವ ಥರ ಮಾಡ್ಕೋತೀವಿ? ವ್ಯಾಕ್ಸಿನೇಷನು ಫಸ್ಟ್ಗೆ B1 ಅಥವಾ F1 ಮಾಡ್ತೀವಿ, 2ನೇದು IBD ಮಾಡ್ತೀವಿ, 3ನೇದು ಲಸೋಟ ಮಾಡ್ತೀವಿ ಮೇಡಮ್. ಆಮೇಲೆ ಮತ್ತೆ ತಿರ್ಗಾ 60 ದಿವಸಕ್ಕೆ ಡಬಲ್ ಡೋಸ್ ಲಸೋಟ ಮಾಡ್ತೀವಿ ಮೇಡಮ್. ಈಗ ನೀವು ಸ್ಟಾರ್ಟಿಂಗ್ ತರಿಸ್ಕೋಬೇಕಾದ್ರೆ ಎಷ್ಟು ತಿಂಗಳು ಮರಿ ತರಿಸ್ಕೋತೀರಾ ಸರ್? ನಾವು ಒನ್ ಡೇ ಮರಿನೇ ತರಿಸ್ಕೊಳ್ಳೋದು. ಒನ್ ಡೇ ಮರಿ ತರಿಸ್ಕೊಂಡು ಅವತ್ತಿಂದನೇ ನಾವೆಲ್ಲ ಬ್ರೂಡಿಂಗ್ ಎಲ್ಲ ಮಾಡಿ ಕ್ಲೀನಾಗಿ ಅದಕ್ಕೆ ಶಾಖ ಎಲ್ಲ ಕೊಟ್ಟು ಅದನ್ನು ಬೆಳವಣಿಗೆ ಮಾಡಿಸ್ತೀವಿ. ಓಕೆ, ಇಲ್ಲಿ ಎಷ್ಟು ತಿಂಗಳಾದ್ಮೇಲೆ ಅದು ಮಾಂಸಕ್ಕೆ ತಯಾರಾಗುತ್ತೆ ಸರ್? ಈಗ 3.5ರಿಂದ 4 ತಿಂಗಳು, ಅಂದರೆ 100 ದಿನ ಮೇಲ್ಪಟ್ಟು ಕೋಳಿ ಮಾರಾಟಕ್ಕೆ ಯೋಗ್ಯವಾಗಿರ್ತದೆ. ನಾವು ರಾಗಿ ಕೊಡ್ತೀವಿ, ಮತ್ತು ಜೋಳ ಕೊಡ್ತೀವಿ, ಸ್ವಲ್ಪ ಮರಿಯಲ್ಲಿ ಫೀಡ್ ಕೊಡ್ತೀವಿ. ಈ ಟೈಮಲ್ಲಿ ಸ್ವಲ್ಪ 2 ಮಿಕ್ಸ್ ಮಾಡಿ ಕೊಡ್ತೀವಿ, ಜೋಳ ರಾಗಿ ಫೀಡು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಸರ್ ಈಗ ಕೆಲವೊಂದು ಸೊಪ್ಪುಗಳು, ನುಗ್ಗೆ ಸೊಪ್ಪು, ಈ ಥರ ಸೊಪ್ಪೆಲ್ಲ ಕೊಡ್ತೀವಿ ಅಂತ. ನುಗ್ಗೆ ಸೊಪ್ಪು ಏನಾಗ್ತದೆ ಅಂದರೆ ನಮ್ಮಲ್ಲಿ ಜಾಸ್ತಿ ಬೆಳೆದಿಲ್ಲ ನಾವು, ಎಲ್ಲ ಒಂದು 5-6 ಗಿಡ ಇದೆ. ಯಾವಾಗಾರ ಒಂದೊಂದು ಟೈಮು ಒಂದು 3 ದಿವಸಕ್ಕೋ 4 ದಿವಸಕ್ಕೋ ಒಂದು ಸ್ವಲ್ಪ ಕೊಡ್ತೀವಿ ಮೇಡಮ್ ಅದು. ಮತ್ತು ಯಾವಾಗಾರ ಈ ಬೇವಿನ ಸೊಪ್ಪು ಸಿಗ್ತದೆ, ಆವಾಗ ಬೇವಿನ ಸೊಪ್ಪು ಸಣ್ಣ ಮರಿಯಲ್ಲಿ ಯಾವಾಗಾರ ಒಂದು 2 ಹಿಡಿ ಬೇವಿನ ಸೊಪ್ಪು ಕೊಡ್ತೀವಿ. ಓಕೆ ಸರ್, ಇದಕ್ಕೆ ನೀವು ಒಂದು ದಿನದಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟು ಅವರ್ ಅಂತ ಅದಕ್ಕೆ ಮೀಸಲಿಡ್ತೀರಾ? ಈಗ ಬೆಳಿಗ್ಗೆ ಟೈಮು ಒಂದು ಅರ್ಧ ಗಂಟೆ, ತಪ್ಪಿದ್ರೆ 3/4 ಗಂಟೆ ಕೆಲಸ ಆಗ್ತದೆ. ಯಾಕೆಂದರೆ ನೀರನ್ನೆಲ್ಲ ತೊಳಿಬೇಕು ಕ್ಲೀನಾಗಿ, ಮತ್ತು ಫೀಡ್ ಹಾಕಬೇಕು. ಮತ್ತು ಮೇನ್ ಎಲ್ಲದಕ್ಕಿಂತ ಕೋಳಿ ಅಬ್ಸರ್ವೇಷನ್ ಮೇನ್ ಆಗ್ತದೆ. ಯಾಕೆಂದರೆ ನಾವು ಕೋಳಿಗೆ ಫೀಡು ನೀರು ಹಾಕೋಕ್ಕಿಂತ ಮುಂಚೆ ಶೆಡ್ ಒಳಗಡೆ ಬಂದ ಮೇಲೆ ಕೋಳಿ ಯಾವ ಥರದಲ್ಲಿ ಐತೆ ಅಂತ ಮೊದಲು ಅಬ್ಸರ್ವೇಷನ್ ಮಾಡಬೇಕು. ಫೀಡು ನೀರು ಯಾರು ಬೇಕಾದ್ರೆ ಹಾಕ್ಬೋದು, ಆದರೆ ಅಬ್ಸರ್ವೇಷನ್ ಇಲ್ಲ ಅಂದರೆ ಕೋಳಿ ನಾಳೆ ದಿವಸ ನಷ್ಟ ಆಗೋದಂತೂ ಗ್ಯಾರಂಟಿ. ಯಾಕೆ ಅಂತಂದರೆ ಇವಾಗ ಕೋಳಿ ಒಳಗಡೆ ಬಂದಾಗ ಸೆಪ್ಪಿಗೆ ಕೂತ್ಕೊಂಡಿದ್ರೆ ಅದು ಯಾಕೆ ಈ ಥರ ಒಂದು ಕೋಳಿ ಯಾಕೆ ಸೆಪ್ಪು ಕೂತಿದೆ ಅಂತ ಮೊದಲು ನಾವು ಅದನ್ನು ಅಬ್ಸರ್ವೇಷನ್ ಮಾಡಬೇಕು. ಅದು ಕರೆಕ್ಟಾಗಿ ಏನಾರು ಸಿಂಟಮ್ಸ್ ಏನಾರು ಪ್ರಾಬ್ಲಮ್ ಕಂಡ್ರೆ ಅದನ್ನು ಸಪ್ರೇಟ್ ಮಾಡಿ ಅದು ಏನು ತೊಂದರೆ ಇದೆ ಅಂತ ಹೇಳಿ ಅದಕ್ಕೆ ತಕ್ಕನಾದ ಆಯುರ್ವೇದಿಕ್ತಲ್ಲೋ ಇಲ್ಲಾಂದರೆ ಇಂಗ್ಲೀಷ್ ಮೆಡಿಸನ್ ಏನಾರು ಮಾಡಬೇಕಾಗ್ತದೆ ಮೇಡಮ್. ಸಣ್ಣ ಮರಿ ತೀರಾ 1 ದಿವಸದ ಮರಿ ಒಬ್ಬೊಬ್ಬರು ಸಾಕೋದಕ್ಕಾಗೋದಿಲ್ಲ. ಈಗ ಯಾರ 1 ತಿಂಗಳು ವ್ಯಾಕ್ಸಿನೇಷನ್ ಮುಗಿದು ನಂತರ ಕೇಳಿದ್ರೆ ನಾವು ಕೊಡ್ತೇವೆ ಮೇಡಮ್. ನಾವು ಫಸ್ಟು ಒಂದು 250ರಿಂದ 300 ಮರಿ ಸಾಕ್ತಾಯಿದ್ವಿ. ಇವಾಗ 1000, 1200, 1500ವರೆಗೆ ಕೋಳಿ ಸಾಕ್ತೀವಿ ಮೇಡಮ್. ಸೊ 8 ವರ್ಷದ ಹಿಂದೆಗೂ ಸರ್ ಇವತ್ತಿಗೂ ಈಗ ಪ್ರೆಸೆಂಟ್ಗೂ ಯಾವ ಥರ ಇದೆ ಬಿಸ್ನೆಸ್ ನಿಮಗೆ? ಮೇಡಮ್ ಮೊದಲು ಅವಾಗ ನಾವು ಜಾಸ್ತಿ ಎಲ್ಲರನ್ನೂ ಹುಡಿಕೊಂಡೋಗಿ ಕೋಳಿ ಕೇಳಬೇಕಾಗಿತ್ತು. ಇವಾಗ ಏನಾಗ್ತದೆ ಅಂದರೆ ಇವರು ಕೋಳಿ ಮರಿ ಕೊಟ್ಟಿರೋದ್ರಿಂದ ಇವರೇ ನಮಗೆ 100 ಡೇಸ್ ಆದಮೇಲೆ ಬೇಕಾದ್ರೆ ಸರ್ ನಮ್ಮಲ್ಲಿ ಬೈಬ್ಯಾಕ್ ಮಾಡ್ಸೋಕ್ಕಾಗ್ತಾಯಿಲ್ಲ ಅಂದರೆ ಅವರೇನೇ ಬೈಬ್ಯಾಕು ಮಾಡಿಸ್ತಾರೆ ಮೇಡಮ್. ನಾವು ಸಾಕುವಾಗ ಫಸ್ಟಲ್ಲಿ 130-140 ರೂಪಾಯಿ KG ಇರ್ತಿತ್ತು. ಇವತ್ತು ಫೀಡ್ ರೈಟು ಮತ್ತು ಒಂದು ಕಾಳು ರಾಗಿ ಎಲ್ಲ ಪ್ರತಿಯೊಂದು ರೈಟ್ ಜಂಪ್ ಆಗಿರೋದ್ರಿಂದ ಇವತ್ತು 280 ರೂಪಾಯಿ KG ಹಂಗೆ ನಾವು ಇಲ್ಲೇ ಕೊಡ್ತಾಯಿದ್ದೀವಿ ಮೇಡಮ್. ಈಗ ಕೆಲವರು ಸರ್ ಹೋಲ್ಸೇಲ್ ಪ್ರೈಸಲ್ಲಿ ನಿಮ್ಮ ಹತ್ರನೇ ಬರ್ತಾರೆ. ಈಗ ಮರಿಗಳು ನೀವು ತಗೊಬಂದ್ರಿ, ಒಂದಿಷ್ಟು ದೊಡ್ಡದು ಮಾಡಿದರೆ ನಿಮ್ಮಲ್ಲಿ ಬಲ್ಕಾಗಿ ತಗೋತೀವಿ ಅಂದರೆ ನೀವು ಯಾವ ಥರ ಕೊಡ್ಬೋದು ಅವ್ರಿಗೆ? ಸಾಕೋದಿಕ್ಕಾದ್ರೂ ಆಯಿತು, ಮಾಂಸದ ಪರ್ಪಸ್ಗಾದ್ರೂ ಅದೇ ಒಂದು 280 ರೂಪಾಯಿ KG ಹಂಗೆ ಕೊಡ್ತಾ ಇದೀವಿ ಮೇಡಮ್. ಓಕೆ, ಸೊ ಅವ್ರು ಬೇರೆ ಕಡೆ ಮಾರ್ಕೊಳ್ಳೋದಾದ್ರೆ ಯಾವ್ದು? ಅವರೆಲ್ಲ 350 ರೂಪಾಯಿ 380 ರೂಪಾಯಿ ಗಂಟನೂ KG ಮಾರ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗ್ತದೆ, ನಾವು 280 ರೂಪಾಯಿ ಹೋಲ್ಸೇಲ್ ರೇಟಲ್ಲಿ KG ತೂಕದ ಲೆಕ್ಕ ಕೊಟ್ಬಿಡ್ತಾ ಇದೀವಿ ಮೇಡಮ್. ಮೈಸೂರು ನಾಟಿ ಕೋಳಿಲಿ ಏನು ವಿಶೇಷ ಅಂದರೆ ಕೋಳಿ ಚೆನ್ನಾಗಿ ಹಳದಿ ಕಾಲು ಇರುತ್ತೆ, ಮತ್ತು ಚೆನ್ನಾಗಿ ಲುಕ್ಕಾಗಿ ಬರುತ್ತೆ, ಮತ್ತು ತಿನ್ನೋದಕ್ಕೆ ಮಾಂಸ ಪರ್ಪಸ್ಗೆ ಭಾರಿ ಚೆನ್ನಾಗಿರುತ್ತೆ. ಹಂಗಾಗಿ ಮೈಸೂರು ನಾಟಿ ಎಲ್ಲರೂ ಲೈಕ್ ಮಾಡ್ತಾರೆ ಮೇಡಮ್. ಮೊಟ್ಟೆ ಪರ್ಪಸ್ಗೆ ಏನಾರು ಇಟ್ಕೊಂಡ್ರೆ ಒಳ್ಳೆ ಮೊಟ್ಟೆನೂ ಕೊಡುತ್ತೆ. ಸರ್ ಇವಾಗ ಮೈಸೂರು ನಾಟಿ ಕೋಳಿನೇ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀರಾ? ಅಂದರೆ ಇದು ಬ್ರೀಡಲ್ಲಿ ಏನಾಗ್ತದೆ, ಕ್ರಾಸ್ ಜಾಸ್ತಿ ಕೋಳಿ ಬರೋದಿಲ್ಲ.
ಅಂದರೆ ಇದು ಕ್ಲೀನಾಗಿ ಮೊಟ್ಟೆ ಎಲ್ಲ ಅವರು ಮರಿನ ಚೆನ್ನಾಗಿ ಒಳ್ಳೆ ಡೆವಲಪ್ ಆಗಿರೋ ಮರಿಗಳನ್ನ ನಮಗೆ ಕೊಡ್ತಾರೆ. ಮತ್ತು ವ್ಯಾಕ್ಸಿನೇಷನ್ ಮುಗಿಸಿ ಫಸ್ಟ್ನೇ ವ್ಯಾಕ್ಸಿನೇಷನ್ ಮುಗಿಸಿ ಕೊಡ್ತಾರೆ. ಹಂಗಾಗಿ ಕೋಳಿ ಚೆನ್ನಾಗಿ ಬರುತ್ತೆ, ಯಾವುದೇ ಕಾಯಿಲೆ ಅಷ್ಟಾಗಿ ಬರೋದಿಲ್ಲ. ಅದರಿಂದ ನಾವು ಮೈಸೂರು ನಾಟಿನೇ ತೊಗೊಳಕ್ಕೆ ಇಷ್ಟಪಡ್ತೀವಿ ಮೇಡಮ್. ಈಗ ಮೈಸೂರು ನಾಟಿ ಕೋಳಿ ಅವ್ರ ಆಫೀಸ್ನ ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್? ಮೇಡಮ್ ಮೊದಲು ನಮ್ಮ ಸ್ನೇಹಿತರು ಯಾರೋ ಅವಾಗ ಬಿಡ್ತಾ ಇದ್ರು, ಅವ್ರ ಮುಖಾಂತರ ನಮಗೆ ಪರಿಚಯ ಆಗಿ ಫೋನ್ ಮುಖಾಂತರನೇ ಕಾಂಟ್ಯಾಕ್ಟ್ ಮಾಡ್ಕೊಂಡೆ ನಾವು ಮರಿನ ತೊಗೋತಾ ಇದ್ದೀವಿ. ಸೊ ನಿಮಗೆ ಚಾರ್ಜಸ್ ವೈಸ್ ಎಲ್ಲ ಹೇಗೆ ಅನ್ನಿಸ್ತಾ ಸರ್? ಚಾರ್ಜಸ್ ಪರವಾಗಿಲ್ಲ. ಈಗ ನಮಗೆ 38 ರೂಪೀಸ್ಗೆ ಕೊಡ್ತಾ ಇದ್ದಾರೆ ಮರಿ, ಒಂದೇ ಮರಿ. ನಾವೇನು ಮಾಡ್ತೀವಿ, ಒಂದು 10,000 ರೂಪಾಯಿ ಅಡ್ವಾನ್ಸ್ ಮೊದಲೇ ಪೇ ಮಾಡಿರ್ತೇವೆ. ಆಮೇಲೆ ನಮಗೆ ಮರಿ ತೊಗೊಂಬಂದ್ಮೇಲೆ ಪೂರ್ತಿ ಅಮೌಂಟನ್ನು ನಾವು ಅವರಿಗೆ ಕೊಡ್ತೀವಿ ಮೇಡಮ್. ಎಲ್ಲ ನಾಟಿ ಕೋಳಿ ಪರ್ಪೋಸಿಗೆ ಎಲ್ಲ ಬ್ರೀಡ್ಗಿಂತ ಇವಾಗ ಮೈಸೂರು ನಾಟಿನೇ ನಂಬರ್ 1ನಲ್ಲಿದೆ. ಹಾಗಾಗಿ ನಾಟಿಗೆ ನೀವು ನಾಟಿ ಕೋಳಿ ಸಾಕ್ತೀವಿ ಅನ್ನೋದಾದರೆ ಮೈಸೂರು ನಾಟಿ ಕೋಳಿ ಎಲ್ಲದಕ್ಕಿಂತ ಫಸ್ಟ್ ಅಂತ ಹೇಳ್ತೀನಿ. ಪ್ರೆಸೆಂಟ್ ನಿಮ್ಮಲ್ಲಿ ಎಷ್ಟಿದೆ ಸರ್ ಕೋಳಿ? ಮೇಡಮ್ ಇವಾಗ 1200 ಕೋಳಿ ಇದೆ ನಮ್ಮಲ್ಲಿ. 1200 ಕೋಳಿ ಇದೆ. ಎಷ್ಟು ಸ್ಪೇಸ್ ಅಲ್ಲಿ ಮಾಡಿದೀರಾ ಸರ್? ನಮ್ದು ಇದು ಒಂದು ಶೆಡ್ ಬಂದು 40, 22 ಈ ತರದ್ದು 2 ಶೆಡ್ ಅಲ್ಲಿ ಬಿಟ್ಟಿದೀವಿ. 2 ಶೆಡ್ ಅಲ್ಲಿ 2 ಶೆಡ್ ಅಲ್ಲಿ ಬಿಟ್ಟಿದೀವಿ. ಸೊ ಯಾರು ಸರ್, ನೀವು ನೋಡ್ಕೋತೀರಾ ಅಥವಾ ನಿಮ್ಮ ಮನೆಯವ್ರು ನೋಡ್ಕೋತಾರಾ? ಇವಾಗ ನಾನು ಸ್ವಲ್ಪ ಹ್ಯಾಂಡಿಕ್ಯಾಪ್ಟು ಆದ್ರೂನು ಅದು ಮಾಡ್ತೀನಿ. ಅಂದ್ರೆ ಸ್ವಲ್ಪ ಯಾವಾಗಾರು ನನಗೂ ಸ್ವಲ್ಪ ಆಗದೆ ಇರೋಂಥ ಟೈಮಲ್ಲಿ ನನ್ನ ಮಗ ಆಗಿರ್ಬೋದು ಮತ್ತೆ ನಮ್ಮ ಮಿಸ್ಸಸ್ಸು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಯಾಕೆಂದರೆ ಈಗ ಸಣ್ಣ ಮರಿ ಇದ್ದಾಗ ತುಂಬ ಜಾಸ್ತಿ ಕೆಲಸ ಇರ್ತದೆ. ಆವಾಗ ವ್ಯಾಕ್ಸಿನೇಷನ್ ಮಾಡಬೇಕಾಗ್ತದೆ, ಮತ್ತು ನೀರಿಂದೆಲ್ಲ ದಿನಕ್ಕೆ 2 ಸರಿ ಕ್ಲೀನಿಂಗ್ ಮಾಡಬೇಕಾಗ್ತದೆ. ಅದೆಲ್ಲ ವಾಟರ್ ಎಲ್ಲ ಕ್ಲೀನಿಂಗ್ ಮಾಡಿ ಕೊಡಬೇಕು. ಹಾಗಾಗಿ ಎಲ್ಲ ಕೆಲಸ ಇರೋದ್ರಿಂದ ಬ್ರೂಡಿಂಗ್ ಎಲ್ಲ ಕ್ಲೀನಾಗಿ ನೀಟಾಗಿ ಮಾಡಬೇಕು, ಮತ್ತು ಈಟಿಂಗ್ ಕೊಡಬೇಕು. ಅದೆಲ್ಲ ಕೆಲಸ ಇರೋದ್ರಿಂದ ಒಬ್ಬರೇ ಮಾಡೋಕ್ಕಾಗೋದಿಲ್ಲ. ನಮ್ಮ ಮಿಸ್ಸಸ್ಸು ಮತ್ತು ನನ್ನ ಮಗ ಇಬ್ಬರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮೇಡಮ್. ಓಕೆ ಸರ್, ಇವಾಗ ಯಾರಾದರೂ ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಂದರೆ ಅಂಥವ್ರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ತುಂಬ ಆದಾಯ ಇದೆ. ಯಾಕೆ ಅಂದರೆ ಇವಾಗ ನೀವು ಮೊಟ್ಟೆ ಪರ್ಪೋಸಿಗೆ ಮಾಡ್ಕೊಂಡ್ರೆ 10 ರಿಂದ 12 ರೂಪಾಯಿ ಮೊಟ್ಟೆ ಹೋಗ್ತಾ ಇದೆ. ಹಾಗಾಗಿ ಮೊಟ್ಟೆ ಪರ್ಪೋಸಿಗೂ ಮಾಡ್ಬೋದು ನ್ಯಾಚುರಲ್ ಆಗಿ ಮಾಡಿದ್ರೆ. ಮತ್ತು ನೀವು ಅಕಸ್ಮಾತ್ ಮಟನ್ ಪರ್ಪೋಸಿಗೆ ಮಾಡಿದ್ರೂ ಇವತ್ತು 280 ರೂಪಾಯಿ ನಾವು ರೇಟಿಗೆ ಕೊಡ್ತಾ ಇದ್ದೀವಿ ಕೋಳಿ. ಹಾಗಾಗಿ ನಿಮ್ಗೆ ಏನು ಲಾಸ್ ಆಗೋದಿಲ್ಲ. ಇವತ್ತು 1000 ಕೋಳಿ ಸಾಕಿದ್ರೆ ಕನಿಷ್ಠ ಅಂದರೆ 60 ರಿಂದ 70 ಸಾವಿರ ರೂಪಾಯಿ ಅಂತ ಗ್ಯಾರಂಟಿ ಉಳಿತೆ. ಎಷ್ಟು ದಿನಕ್ಕೆ ಸರ್ 60 ರಿಂದ 70 ಸಾವಿರ ರೂಪಾಯಿ ಇನ್ಕಮ್? 3 ರಿಂದ 3.5 ತಿಂಗಳು. 3 ರಿಂದ 3.5 ತಿಂಗಳು ಮೇಡಮ್. ಇವಾಗ ಫಸ್ಟ್ ಸ್ಟಾರ್ಟ್ ಮಾಡ್ತಿರೋರು ಎಷ್ಟು ಮರಿಗಳಿಂದ ಸ್ಟಾರ್ಟ್ ಮಾಡಿದ್ರೆ ಓಕೆ ಅಂತೀರಾ? ಮೇಡಮ್ ಫಸ್ಟು ಏನು ಗೊತ್ತಿಲ್ಲದೇನೆ ಸಾವಿರಾರು ಮರಿ ಅವರು ಲಾಸ್ ಮಾಡ್ಕೊಳ್ಳೋದ್ಕಿಂತ ಒಂದು 200 ಮರಿ, 300 ಮರಿ, 500 ಮರಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ಅವರಿಗೂ ನಾಳೆ ದಿವಸ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಅವ್ರಿಗೆ ಬರುತ್ತೆ. ಆವಾಗ ಯಾವ ಥರ ಮಾಡಬೇಕು, ಯಾವ ಥರ ಬೆಳವಣಿಗೆ ಮಾಡಿಸ್ಬೇಕು, ನಾವು ಅದಕ್ಕೆ ಏನೇನು ಫುಡ್ಡು ಕೊಡಬೇಕು, ಯಾವ ಥರ ಕಾಯಿಲೆ ಬಂದರೆ ಏನು ಸಿಂಟಮ್ಸ್ ಬಂದರೆ ಏನೇನು ಅದಕ್ಕೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ಎಲ್ಲ ಅವರು ತಿಳ್ಕೊಂಡಂಗೆ ಆಗ್ತದೆ. ಈಗ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನಾವು ಇವತ್ತು ಕೋಳಿ ತಗೊಂಬಂದು ಬಿಟ್ಬಿಟ್ಟು ಅದೇನು ನೋಡ್ದಂಗೆ ಯಾರೋ ಒಬ್ಬರು ಲೇಬರ್ ಮಡಗ್ಬಿಟ್ಟು ಮಾಡಿದ್ರೆ ಆಗೋದಿಲ್ಲ. ನಾವು ಸ್ವಯಾರ್ಜಿತವಾಗಿ ನಮ್ಮ ಕೆಲಸ ಅಂತ ಮುತುವರ್ಜಿಯಿಂದ ಮಾಡಿದ್ರೆ ಇದರಲ್ಲಿ ಲಾಭ ಇದೆ. ಸರ್, ನೀವು ಸ್ಟಾರ್ಟಿಂಗ್ ತಗೊಂಡಾಗ ನಿಮಗೆ ಏನಾದರೂ ಎಜುಕೇಶನ್ ನಾಲೆಡ್ಜ್ ಹೇಗೆ ಸಿಕ್ತು ನಿಮಗೆ? ಮೇಡಮ್ ನಾವು ಮೊದಲು ಯಾವುದೇ ಇದ್ರದ್ದು ಐಡಿಯಾ ನಮಗಿರಲಿಲ್ಲ. ಆವಾಗ ಹೀಗೆ ಏನೋ ಹಿಂದೆ ಇಚ್ಚಿಲಲ್ಲಿ ಎಲ್ಲ ನಮ್ಮ ಅಜ್ಜಿ ತಾತಂದಿರು ಅವಾಗ 20 ಕೋಳಿ 30 ಕೋಳಿ ಬೆಳೆದು ಸಾಕ್ತಾಯಿದ್ರು. ಅದು ನಮಗೆ ಸ್ವಲ್ಪ ನಮ್ಮ ಅಜ್ಜಿ ತಾತ ನಮ್ಮ ತಂದೆ ತಾಯಿಯವರಿಂದ ಸ್ವಲ್ಪ ಐಡಿಯಾ ಇತ್ತಲ್ವಾ. ಹಾಗಾಗಿ ನಾವೂ ಒಂದು ಏನೋ ಇರೋಂಥ ಸಣ್ಣ ಜಾಗದಲ್ಲಿ ಒಂದು 200-300 ಕೋಳಿ ಸಾಕೋಣ ಅಂತ ಬಂದ್ವಿ. ಆಮೇಲೆ ಸಣ್ಣಗೆ ಸಾಕ್ತಾ ಅದು ನಮಗೆ ಹಂಗೆ ಐಡಿಯಾ ಬಂತು. ಆಮೇಲೆ ಈಗ ಯಾರೋ ತಿಳಿದಿರೋ ಅಂಥವ್ರ ಹತ್ರ ಸ್ವಲ್ಪ ನಾವು ಅದಕ್ಕೆ ಇದು ಈ ಥರ ಇದ್ದಾಗ ಏನು ಮಾಡ್ಬೋದು ಅಂತ ಅವ್ರ ಹತ್ರ ಕೇಳಿದಾಗ ಅವ್ರು ನಮ್ಗೆ ಹಿಂಗೆ ತಿಳಿಸ್ಕೊಂಡು ಕೊಟ್ಟರು. ಅದಾಗ ಹಂಗೆ ಬೆಳ್ಕೊಂಬರ್ತು ಮೇಡಮ್. ಇದು ಮೈಸೂರು ನಾಟಿ ಕೋಳಿ ಗುಣಲಕ್ಷಣ ಏನು ಅಂತ ತಿಳ್ಕೊಬೇಕಂದ್ರೆ ನೋಡಿ, ಇದು ಯೆಲ್ಲೋ ಕಾಲಿದೆ. ಹಾಗಾಗಿ ಮೈಸೂರು ನಾಟಿಗೆ ಪ್ಯೂರ್ ನಾಟಿ ಕೋಳಿಗೆ ಈ ಥರ ಯೆಲ್ಲೋ ಕಾಲು ಬರಬೇಕು. ಮತ್ತು ಕಣ್ಣು ಒಳ್ಳೆ ಶಾರ್ಪ್ ಆಗಿರಬೇಕು, ಬಾಚುಂಗ ನೀಟಾಗಿರಬೇಕು, ರೆಕ್ಕೆ ತುಂಬ ಚೆನ್ನಾಗಿ ನೀಳವಾದಂಥ ರೆಕ್ಕೆ ಇರಬೇಕು. ಆಗ ಮೈಸೂರು ನಾಟಿ ತುಂಬ ಚೆನ್ನಾಗಿದೆ ಅಂತ ನೋಡಿ. ಮೂತಿ ಬಾಲ ಎಲ್ಲ ಚೆನ್ನಾಗಿ ಬಂತು ಅಂದರೆ ಈಗ ನಮ್ಮ ಮನೆ ಹತ್ರ ಯಾವ ಥರ ನಾವು ಕೋಳಿಗಳನ್ನ ಸಾಕ್ತೀವೋ ಅದೇ ಥರ ಇದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದರಿಂದ ಮೈಸೂರು ನಾಟಿನ ಎಲ್ಲರೂ ಲೈಕ್ ಮಾಡ್ತಾರೆ ಮೇಡಮ್. ಇದಕ್ಕೆ ಸ್ವಂತ ಬಂಡವಾಳ ಹಾಕೊತೀವಿ. ಈಗ 1200 ಮರಿ ಬಿಟ್ಟಿದ್ದೀವಿ ಅಂದರೆ ಈಗ ಹೆಚ್ಚು ಕಮ್ಮಿ ನಮಗೆ 2,55,000 ರೂಪಾಯಿ ಖರ್ಚಾಗಿದೆ ಈಗ ಇಲ್ಲಿವರೆಗೆ. ಅಂದರೆ ನಾವೇನು ಮಾಡ್ತೀವಿ ಅಂದರೆ ಸರ್ ಇಲ್ಲಿವರೆಗೆ ಅಂತಂದರೆ 8 ವರ್ಷದಿಂದನಾ? ಇಲ್ಲ ಮೇಡಮ್, ಇವಾಗ ಈ ಬ್ಯಾಚಿಗೆ ಕೋಳಿಗೆ ನಾನು ಹೇಳಿದ್ದು 2,55,000 ರೂಪಾಯಿ ಖರ್ಚಾಗಿದೆ. ಮರಿಯಿಂದ 1,250 ಮರಿ. 1,250 ಮರಿಗೆ? ಹೌದು. ಫೀಡು ಮತ್ತೆ ರಾಗಿ ಜೋಳ
ಪ್ರತಿಯೊಂದಕ್ಕೂ ಇವಾಗ 2,55,000 ರೂಪಾಯಿ ಖರ್ಚಾಗಿದೆ ನಮಗೆ. ಇವಾಗ ಕೋಳಿ ಇವಾಗ ಮಾರ್ಕೆಟಿಂಗ್ಗೆ ಯೋಗ್ಯವಾಗಿದೆ. ಈಗ ನಾವು ಮಾರಿದ್ರೆ ಕನಿಷ್ಠ ಪಕ್ಷ ನಮಗೆ 1,000ಕ್ಕೆ 65,000 ರಿಂದ 70,000 ರೂಪಾಯಿ ಆದಾಯ ಸಿಗ್ತದೆ. 60,000 ರಿಂದ 70,000 ರೂಪಾಯಿ ಅಂತಂದ್ರೆ ನಿಮ್ದು ಏನು 2.5 ಲಕ್ಷ ಕಳೆದು ಹೌದೌದು, ನಾವಿವಾಗ 2.5 ಲಕ್ಷ ಕಳೆದು ನಮಗೆ ಒಂದು 65,000 ರಿಂದ 70,000 ರೂಪಾಯಿ 1,000 ಕೋಳಿಗೆ ಆದಾಯ ಸಿಗ್ತದೆ ಮೇಡಮ್. ಇವಾಗ ಮೊಟ್ಟೆ ಪರ್ಪೋಸಿಗೆ ಮಾಡಬೇಕಂದ್ರೆ ಏಟೆ ಜಾಸ್ತಿ ಮಾಡಬೇಕು, ಹೆಣ್ಣು ಕೋಳಿಯನ್ನು ಜಾಸ್ತಿ ಮಡಿಕೋಬೇಕು, ಗಂಡು ಕೋಳಿ ಕಡಿಮೆ ಮಡಿಕೋಬೇಕು. ಈಗ ಗಂಡು ಕೋಳಿ ಹೆಣ್ಣು ಕೋಳಿ ಎರಡೂ ಸಮ ಇದ್ದರೆ ಮೊಟ್ಟೆ ಪರ್ಪೋಸಿಗೆ ಆಗೋದಿಲ್ಲ. ಆವಾಗ ಹುಂಜನ ಸ್ವಲ್ಪ ಖಾಲಿ ಮಾಡಬೇಕಾಗ್ತದೆ. ಆಗ ಇದು 5.5 ತಿಂಗಳಿಗೆ ಮೊಟ್ಟೆಗೆ ಬರುತ್ತೆ ಮೇಡಮ್. ಒಂದು ಮೊಟ್ಟೆ ಬಂದು 10 ರಿಂದ 12 ರೂಪಾಯಿ ಮೊಟ್ಟೆ ಮಾರ್ಬೋದು. ಮೊಟ್ಟೆಯಿಂದನೂ ಆದಿಕ ಸಿಗ್ತದೆ. ಇಲ್ಲ ನಾಳೆ ಮೊಟ್ಟೆ ನನಗೆ ಬೇಡ ಕೋಳಿ ಮಾರ್ಕೊಂತೀನಿ ಅಂದರೆ ಒಂಥರ ATM ಕಾರ್ಡ್ ಇದ್ದಂಗೆ, ನಮಗೆ ಬೇಕು ಅಂದರೆ ಸೆಂತೆಗೆ ತಗೊಂಡೋಗಿ 10 ಜೊತೆ ಕೋಳಿ ಮಾರಿದ್ರೂ ನಮಗೆ ಅವತ್ತು ದುಡ್ಡು ಬರುತ್ತೆ. ಹಾಗೆ ಮೊಟ್ಟೆ ಪರ್ಪೋಸಲ್ಲಿ ನಮ್ಗೆ ಏನಾಗ್ತದೆ, ಹೊರಗಡೆ ನಾವು ಎಲ್ಲರೂ ಒಂದು ಕಡೆ ನಮ್ಮಲ್ಲಿ ಮೊಟ್ಟೆ ಸಿಗ್ತದೆ ಅಂತ ಹೇಳಿದ್ರೆ ಅವರು ಇಲ್ಲೇ ಬಂದು ಮೊಟ್ಟೆ ತೊಗೊಂಡೋಗ್ತಾರೆ. ಹಂಗಾಗಿ ನಮಗೆ ಮೊಟ್ಟೆಗೂ ಇದಾಗುತ್ತೆ. ಆಮೇಲೆ ಕೆಲಸ ಬಂದು ನಮಗೆ ಡೈಲಿ ಒಂದು 2 ಅವರ್ ಕೆಲಸ ಇರ್ತದೆ. ಕ್ಲೀನಾಗಿ ನೀರಿಂದೆಲ್ಲ ವಾಶ್ ಮಾಡೋದು, ಮೇವು ಹಾಕೋದು, ಅದರದ್ದು ಅಬ್ಸರ್ವೇಷನ್ ಮಾಡೋದು, ಆಮೇಲಿಂದ ಸ್ವಲ್ಪ ಇದೆಲ್ಲ ನೆಲ ಏನಾದ್ರು ಸ್ವಲ್ಪ ತೇವಾಂಶ ಇದ್ದರೆ ಅದನ್ನೆಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡೋದು, ಅದು ಕೆಲಸ ಇರ್ತದೆ ಮೇಡಮ್. ಸರ್, ಇನ್ನು ಬಿಸಿಲು ಜಾಸ್ತಿ ಇದ್ದಾಗ ಇವುಗಳ ರಕ್ಷಣೆ ಹೇಗೆ ಮಾಡಬೇಕು? ಬಿಸಿಲು ಜಾಸ್ತಿ ಇದ್ದಾಗ ಸ್ವಲ್ಪ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ವೆದರ್ಗೆ ಸೆಟ್ ಆಗೋದು ಹಿಂಗೆ ಸ್ವಲ್ಪ ಮಜ್ಜಿಗೆ ಇಂಥದ್ದೆಲ್ಲ ಕೊಡ್ತೀವಿ ನ್ಯಾಚುರಲ್ ಆಗಿ. ಮತ್ತು ವೆಂಟಿಲೇಷನ್ ಚೆನ್ನಾಗಿ ಬರಬೇಕು. ಯಾಕೆಂದರೆ ಕೋಳಿಗೆ ಆಗಲಿ ಯಾವುದೇ ಸಿಂಟಮ್ಸ್ ಇರಬಾರ್ದು. ಅಂದರೆ ಗಾಳಿ ತುಂಬ ಚೆನ್ನಾಗಿ ಓಡಾಡಬೇಕು, ಆವಾಗ ಯಾವುದೇ ಸಿಂಟಮ್ಸ್ ಬರೋದಿಲ್ಲ, ಕೋಳಿ ಹೆಲ್ತಿ ಆಗಿರ್ತದೆ ಮೇಡಮ್. ಕೋಳಿ ಸಾಕಾಣಿಕೆಗೆ ತುಂಬ ಮೋಡ ಇದ್ರೂ ಚೆನ್ನಾಗಿರಲ್ಲ, ಬಿಸಿಲಿದ್ರೂ ಚೆನ್ನಾಗಿರಲ್ಲ. ಒಂದು ನಾರ್ಮಲ್ ವೆದರ್ ಇದ್ದಾಗ ಕೋಳಿ ತುಂಬ ಚೆನ್ನಾಗಿ ಬರ್ತದೆ, ಆವಾಗ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ಏನಾಗ್ತದೆ ಅಂದರೆ ಒಂದು 40 ಡಿಗ್ರಿ ಈ ಬಿಸಿಲಿದ್ದಾಗ ಕೋಳಿ ಯಾವಾಗಲೂ ಬಾಯಿ ಬಿಡ್ತಾ ಇರ್ತದೆ. ಆವಾಗ ನಾವು ವೆಂಟಿಲೇಷನ್ ಕ್ಲೀನಾಗಿ ಮಡಿಕೊಬೇಕು. ವೆಂಟಿಲೇಷನ್ ಕ್ಲೀನಾಗಿ ಮಡಿಕೊಂಡಿಲ್ಲ ಅಂದರೆ ಕೋಳಿ ಉಸಿರಾಟದ ತೊಂದರೆ, ಇದೆಲ್ಲ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಒಳಗಡೆ ನೀರು ಬರದೇ ಇರೋ ಥರ, ಮಳೆ ನೀರು ಒಳಗಡೆ ಬರದೇ ಇರೋ ಥರ, ಅದು ಮಳೆ ನೀರು ಕುಡಿದೇ ಇರೋ ಥರ ಸ್ವಲ್ಪ ನೋಡ್ಕೊಬೇಕು. ಇಲ್ಲಾಂದರೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಚಳಿಗಾಲದಲ್ಲಿ ಸ್ವಲ್ಪ ನಾವು ಬೆಚ್ಚಗೆ ಇಡಬೇಕಾಗ್ತದೆ. ಆವಾಗ ಸ್ವಲ್ಪ ಯಾವಾಗ ವೆದರ್ ನೋಡ್ಕೊಂಡು ನಾವು ಸ್ವಲ್ಪ, ಇಲ್ಲ ಚಳಿ ತುಂಬ ಇತ್ತು ಅಂದರೆ ಸ್ವಲ್ಪ ಟಾರ್ಪಲ್ನ ಸ್ವಲ್ಪ ಮೇಲ್ಗಡೆ ಏರಿಸ್ಕೊತೀವಿ. ಆವಾಗ ಈಟಿಂಗ್ ಕೊಡ್ತೀವಿ ಮರೀಲಿ, ಆವಾಗ ಸ್ವಲ್ಪ ಕಂಟ್ರೋಲ್ ಆಗಿರ್ತದೆ. ಆವಾಗ ಫಸ್ಟು ಮರಿಲೆಲ್ಲ ನಾವು 31 ರಿಂದ 33 ಡಿಗ್ರಿವರೆಗೆ ನಾವು ಮೇಂಟೈನ್ ಮಾಡ್ತೀವಿ. ಆವಾಗ ಮರಿ ಚೆನ್ನಾಗಿ ಹೆಲ್ದಿಯಾಗಿ ಬರ್ತದೆ. ಈಗ ಮೈಸೂರು ನಾಟಿ ಕೋಳಿ ಬಗ್ಗೆ ಹೇಳೋದಾದರೆ, ಸಾರು ಏನೇ ಸಮಸ್ಯೆ ಇದ್ರೂ ರೆಸ್ಪಾನ್ಸ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಹೀಗೆ ಅಂತ ಅವರು ಯಾವ್ಯಾವ ಟೈಮ್ಗೆ ಏನು ಅದಕ್ಕೆ ಕೊಡಬೇಕು, ಅದಕ್ಕೆ ಇಲ್ಲ ಒಂದು ಕ್ಯಾಲ್ಶಿಯಮ್ ಆಗ್ಬೋದು, ವ್ಯಾಕ್ಸಿನೇಷನ್ ಆಗ್ಬೋದು, ಅದ್ರ ಬಗ್ಗೆ ಎಲ್ಲ ಮೇಡಮ್ ಅವರು ಎಲ್ಲ ತಿಳಿಸ್ಕೊಡ್ತಾರೆ. ಹಂಗಾಗಿ ಕೋಳಿಗೆ ನಮ್ಮದು ಏನೇ ಪ್ರಾಬ್ಲಮ್ ಇದ್ದರೂ ಅವ್ರ ಹತ್ರ ಹೇಳ್ಕೊಂಡ್ರೆ ರೆಸ್ಪಾನ್ಸ್ ಮಾಡ್ತಾರೆ. ಅದರಿಂದ ಮೈಸೂರು ನಾಟಿ ಕೋಳಿ ತುಂಬ ಚೆನ್ನಾಗಿ ಅವ್ರ ಹತ್ರ ತೊಗೋಬೋದು ಅಂತ ನನ್ನ ಅನಿಸಿಕೆ.